ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಕೆಲವು ಟಿಪ್ಸ್ ಕೊಡೋದಕ್ಕೆ ಬಂದಿದ್ದೀನಿ. ನೀವೇನಾದರೂ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಳ್ಳೆ ರಿಟರ್ನ್ಸ್ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕೆಲವು ಟಿಪ್ಸ್ ಕೊಡ್ತೀನಿ, ಅದನ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ಸ್ ಬರೋದಂತೂ ಗ್ಯಾರಂಟಿ. ನಂಬರ್ 1, ನೀವು ಯಾವುದೇ ಒಂದು ಪ್ರಾಪರ್ಟಿ ತಗೋಬೇಕಾದ್ರೆ ಕನೆಕ್ಟಿವಿಟಿ ನೀವು ನೋಡಲೇಬೇಕಾಗುತ್ತೆ. ಯಾವುದೇ ನಿಮ್ಮ ಪ್ರಾಪರ್ಟಿಗೆ ಈಸಿಯಾಗಿ ಡ್ರೈವಿಂಗ್ ಮಾಡ್ಕೊಂಡು ಬಂದು ನಿಮ್ಮ ಸೈಟ್ಗೆ ಈಸಿಯಾಗಿ ತಲುಪಬೇಕು. ನಂಬರ್ 2 ಬಂದ್ಬಿಟ್ಟು ನಿಮ್ಮ ಪ್ರಾಪರ್ಟಿ ಪಕ್ಕದಲ್ಲೇ ಬಸ್ ನಿಲ್ದಾಣ ಇರಬೇಕು. ಹತ್ತಿರದಲ್ಲೇ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ನಿಲ್ದಾಣ ಇರಲೇಬೇಕಾಗುತ್ತೆ. ಹಾಗೆ 3ನೇದು, ನೀವು ಪ್ರಾಪರ್ಟಿ ಸೇಲ್ ಮಾಡಬೇಕಂದ್ರೆ ನೀವು ತಗೊಂಡಿರೋ ಪ್ರಾಪರ್ಟಿಯಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ ಆಗಿದೆಯಾ? ಯಾರೇ ಬಂದು ನಿಮ್ಮ ಸೈಟ್ ನ ತಗೋಬೇಕಾದ್ರೆ ಮನೆ ಕಟ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಅದರಿಂದ ಆ ಲೇಔಟ್ ಅಲ್ಲಿ ಎಲ್ಲಾ ಸೌಲಭ್ಯಗಳು ಈ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಇದೆಯಾ ಅಂತ ನೀವು ಫಾಲೋ ಮಾಡಲೇಬೇಕಾಗುತ್ತೆ. ನಂಬರ್ 4, ನೀವು ತಗೊಳ್ಳೋ ಪ್ರಾಪರ್ಟಿ ಅತಿ ಹತ್ತಿರದಲ್ಲೇ ಅಂದ್ರೆ ಹೈವೇ ಇದೆಯಾ ಅಂತ ನೋಡಿ. ವೀಕ್ಷಕರೇ, ನಾನು ಹೇಳ್ತಾ ಇರ್ತೀನಿ, ಯಾವುದೇ ಹೈವೇ, ನ್ಯಾಷನಲ್ ಹೈವೇ ಇಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೀವು ಎಲ್ಲೇ ಪ್ರಾಪರ್ಟಿ ತಗೊಂಡ್ರು ಅದಕ್ಕೆ ರೀಸೇಲ್ ವ್ಯಾಲ್ಯೂ ಖಂಡಿತ ಇದ್ದೇ ಇರುತ್ತೆ. ನಂಬರ್ 5 ನೋಡ್ಲೇಬೇಕಾಗುತ್ತೆ. ಒಂದು ಈಸ್ಟ್ ಅಥವಾ ನಾರ್ತ್ ಇಂಥವ್ರು ನೋಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾಳೆ ರೀಸೇಲ್ ತಗೊಳ್ಳೋರು ಈಸ್ಟ್ ಅಥವಾ ನಾರ್ತ್ ಇದ್ರೆ ಈಸಿಯಾಗಿ ಬೈ ಮಾಡೋದಕ್ಕೆ ಬರಬಹುದು. ಹಾಗೆ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ 100% ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ಸ್ ತಗೊಳ್ಳೋದಂತೂ ಗ್ಯಾರಂಟಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.